ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ಏನು ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅವರ ಮನಸ್ಥಿತಿ, ಮನೆಯ ಸ್ಥಿತಿ ಹಾಗೂ ಮನೆಯ ಸ್ಥಿತಿಗಳು ನೆನ್ನೆ ಥರನೇ ಇದೆ, ಹೋದ ವರ್ಷ ಥರನೇ ಇದೆ, ಇನ್ನೂ ಉತ್ತಮವಾಗಿಲ್ಲ ಅಂತ ಯಾರೆಲ್ಲ ಬೇಜಾರು ಮಾಡ್ಕೊತಿದ್ದೀರಾ, ನೀವು ಈ ವಿಡಿಯೋನ ಕಂಪಲ್ಸರಿ ನೋಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಹಾಗೂ ರಿಕ್ವೆಸ್ಟ್ ಮಾಡ್ತೀನಿ. ಏನು ಹೇಳ್ತೀನಿ, ನಿಮಗೆ ಇದುವರೆಗೂ ನೀವು ಅನಲೈಸ್ ಮಾಡೋಕೆ ಆಗದೇ ಇರೋ ಅಂಥ ಕೆಲವು ವಿಷಯಗಳನ್ನು ತುಂಬ ಡೀಟೇಲಾಗಿ ಹೇಳ್ಕೊಡ್ತೀನಿ. ಇದರಿಂದ ನಿಮ್ಗೇನಾಗುತ್ತೆ, ಆರಾಮಾಗಿ ನಮ್ಮನ್ನು ನಾವು ಯಾವ ರೀತಿ ತಿದ್ಕೋಬಹುದು ಅನ್ನೋ ಒಂದು ಸಂಪೂರ್ಣ ಕ್ಲಾರಿಟಿ ಸಿಗುತ್ತೆ. ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ, ಗೌರಿ ಗಣೇಶನ ಹಬ್ಬ, ಎಲ್ಲ ಹಬ್ಬಗಳು ಒಬ್ಬ ವ್ಯಕ್ತಿಯ ಪರಿವರ್ತನೆಯನ್ನು ಮಾಡಬೇಕು ಅಂತ ಕ್ರಿಯೇಟ್ ಮಾಡಿರೋಂಥ ಕೆಲವು ಮಾರ್ಗಗಳು. ಆದರೆ ನಮಗೆ ಹಬ್ಬಗಳು, ಮದುವೆ ಫಂಕ್ಷನ್ಗಳು ಮತ್ತು ಇನ್ನು ಕೆಲವು ಫಂಕ್ಷನ್ಗಳು ಮಾತ್ರ ಆ ದಿನದ ಮಟ್ಟಿಗೆ ಮಾತ್ರ ಖುಷಿಯಾಗಿಟ್ಟಿರುತ್ತೆ, ಎಲ್ಲ ದಿನ ಅಲ್ಲ. ಅದರಿಂದ ಇರುವಂಥ ಕಾರಣಗಳೇನು ಅಂತ ತಿಳ್ಕೊಳ್ಳೋಣ. ಯಾವುದೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ಬೆಳೀತಾ ಇದ್ದಾನೆ ಅಥವಾ ಸಂತೋಷವಾಗಿದ್ದಾನೆ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಭಾವನೆಗಳು ತುಂಬ ಸದೃಢವಾಗಿದ್ದಾವೆ ಹಾಗೂ ಅವು ಅರ್ಥಗರ್ಭಿತವಾಗಿದ್ದಾವೆ, ಸಂಪೂರ್ಣವಾಗಿದ್ದಾವೆ ಅಂತ ಅರ್ಥ. ಯಾವೊಬ್ಬ ವ್ಯಕ್ತಿಯಲ್ಲಿ ಇದೆಲ್ಲ ಇಲ್ಲ, ಆ ವ್ಯಕ್ತಿ ಮಾತ್ರ ಜೀವನದಲ್ಲಿ ಕಷ್ಟಪಡ್ತಾ ಇರ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಈ ಒಂದು ಸತ್ಯ ಗೊತ್ತಾಗಿಲ್ಲ ಅಂದರೆ, ನಾವು ಹುಟ್ಟಿದಂಥ ಡೇಟ್ ಇರ್ಬೋದು, ಜಾತಿ ಇರ್ಬೋದು, ಅಥವಾ ಧರ್ಮ ಇರ್ಬೋದು, ಅಥವಾ ನಾವು ಹುಟ್ಟಿದಂತಹ ಮನೆಯ ಸ್ಥಿತಿಗಳೆಲ್ಲ ನಮಗೆ ಮಾರಕವಾಗಿದೆ ಅಂತ ನಂಬ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಅದನ್ನು ಕೆಲವೊಬ್ಬರು ಹಣೆ ಬರಹ ಅಂತಲೂ ಕರೆದು ಬಿಡ್ತಾರೆ. ಹಂಗೆಲ್ಲ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಯಾವಾಗ ಜೀವನದಲ್ಲಿ ವಿವೇಚನೆಯನ್ನು ಗಳಿಸಿಕೊಳ್ಳುತ್ತಾರೆ ಅಂದರೆ, ನನ್ನ ಜೀವನದಲ್ಲಿರುವ ನಷ್ಟಗಳಿಗೆ ಅಥವಾ ಲಾಭಗಳಿಗೆ ಏನು ಕಾರಣ ಇರ್ಬೋದು ಅಂತ ಅನಲೈಸ್ ಮಾಡೋ ಲೆವೆಲ್ಲಿಗೆ ಅವ್ರ ಬುದ್ಧಿಶಕ್ತಿಯನ್ನು ಅವ್ರು ಬೆಳೆಸ್ಕೊಂಡಾಗ ಜೀವನದಲ್ಲಿ ಎಲ್ಲವೂ ಸಮೃದ್ಧವಾಗಿ ನಡೆಯುತ್ತೆ. ಮೊದಲನೇದಾಗಿ, ಯಾರಾದರೂ ಒಬ್ಬರು ಕಷ್ಟಪಡ್ತಾ ಇರ್ತೀವಪ್ಪ ಅಂತ ಹೇಳಿದ್ರೆ, ನಮ್ಮ ಭಾವನೆಗಳು ಶುದ್ಧವಾಗಿಲ್ಲ ಅಂತ. ಭಾವನೆಗಳು ಶುದ್ಧವಾಗಿಲ್ಲ ಅಂತ ಹೇಳಿದ್ರೆ ಏನು, ನನ್ನ ಭಾವನೆಗಳು ಪಾಸಿಟಿವ್ ಆಗಿ, ಹ್ಯಾಪಿಯಾಗಿ, ಗ್ರೇಟ್ ಆಗಿ ಇಲ್ಲ ಅಂತ. ಬೇಸಿಕಲಿ ಭಾವನೆಗಳಲ್ಲಿ ಎರಡು ಥರ, ಒಂದು ಶುದ್ಧವಾಗಿರೋದು, ಪರಿಶುದ್ಧವಾಗಿರೋದು ಒಂದಾದರೆ, ಇನ್ನೊಂದು ಪರಿಶುದ್ಧತೆ ಇಲ್ಲದೆ ಇರೋದು. ಅದರಿಂದ ನನಗೆ ಆಗುವ ನೋವು, ಕಷ್ಟಗಳ ಬಗ್ಗೆ ನನಗೆ ಅರಿವಿಲ್ಲ ಅಂತ. ಮೊದಲನೇದಾಗಿ, ಈ ಭಾವನೆಗಳು ಎಲ್ಲಿಂದ ಬರುತ್ತೆ ಅನ್ನೋ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿರಬೇಕು. ಎಲ್ಲಿಂದ ಬರುತ್ತೆ ಭಾವನೆಗಳು? ಈ ಪ್ರತಿಯೊಬ್ಬ ವ್ಯಕ್ತಿಯ ಭಾವನೆಗಳು ಅವರ ಆಲೋಚನೆಗಳಿಂದ ಬರುತ್ತೆ. ಈ ಆಲೋಚನೆಗಳು ಎಲ್ಲಿಂದ ಬರುತ್ತೆ? ಯಾರನ್ನಾದರೂ ಕೇಳಿ, ನಿಮ್ಮ ಸುತ್ತಮುತ್ತ ಇರೋರನ್ನ, ಅವ್ರ ಉತ್ತರ ಹೇಳ್ತಾರ ಅಂತ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲ ಅಂತಾದರೆ, ನಮ್ಮ ಆಲೋಚನೆಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವ ನೆನಪುಗಳ ಅನುಸಾರವಾಗಿ ಬರ್ತವೆ. ಆ ನೆನಪುಗಳು ಎಲ್ಲಿಂದ ಬರ್ತವೆ ಮುರಳಿ? ಆ ನೆನಪುಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿನ ನಂಬಿಕೆಗಳ ಅನುಸಾರವಾಗಿ ಬರ್ತವೆ. ಆ ನಂಬಿಕೆಗಳು ಎಲ್ಲಿದ್ದಾವೆ ಮುರಳಿ? ಆ ನಂಬಿಕೆಗಳು ಪ್ರತಿಯೊಬ್ಬ ವ್ಯಕ್ತಿಯ ವಿಶಿಷ್ಟ ಗುಣಗಳಲ್ಲಿ ಇರ್ತವೆ. ವಿಶಿಷ್ಟ ಗುಣಗಳು ಅಂತಾದಾಗ, ಅವನು ಹುಟ್ಟಿನಿಂದನೇ ಪಡ್ಕೊಂಡು ಬಂದಂತಹ ವಿಶಿಷ್ಟತೆ ಹಾಗೂ ಹುಟ್ಟಿನ ನಂತರ ಇದುವರೆಗೂ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ಗಳು ಯಾವುದೇ ಇರ್ಬೋದು, ಅವುಗಳು ಕೂಡ ಅವರ ವಿಶಿಷ್ಟತೆ ಗುಣಗಳಲ್ಲೇ ಸೇರಿಕೊಂಡಿರ್ತವೆ. ಆದರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟಿದಾಗ ಎಲ್ಲ ಶುದ್ಧವಾದ, ಪರಿಶುದ್ಧವಾದಂತಹ ನಂಬಿಕೆಗಳನ್ನೇ, ನೆನಪುಗಳನ್ನೇ, ಆಲೋಚನೆಗಳನ್ನೇ, ಭಾವನೆಗಳನ್ನೇ ಹೊಂದಿರುತ್ತಾರೆ. ಆದರೆ ವಾತಾವರಣದಿಂದ ನಮ್ಮ ನಂಬಿಕೆಗಳು, ನೆನಪುಗಳು, ಆಲೋಚನೆಗಳು, ಭಾವನೆಗಳು ಬದಲಾದಾಗ ಮಾತ್ರ ಜೀವನದಲ್ಲಿ ಎಲ್ಲ ಥರ ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ತಿರ್ತೀವಿ. ಆ ಕಾರಣಕ್ಕಾಗಿ ನನ್ನ ಯಾವ ಭಾವನೆಗಳು ನನಗೆ ನೋವು ಮಾಡ್ತಾ ಇದೆ, ಅದರಿಂದ ಇರುವ ಆಲೋಚನೆ ಯಾವುದು ಅಂತ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ಥರ ಥಾಟ್ಸ್ ಬರ್ತಾ ಇದೆ. ನಾನಿವಾಗ ಖುಷಿಯಾಗಿದ್ದೀನಿ, ಸಂತೋಷಮಯವಾಗಿದ್ದೀನಿ ಅಂದರೆ ನನಗೆ ಪಾಸಿಟಿವ್ ಥಾಟ್ಸ್ ಬರ್ತಾ ಇದೆ ಅಂತ. ನಾನಿವಾಗ ಬೇಜಾರಾಗಿದ್ದೀನಿ, ಡಲ್ ಆಗಿದ್ದೀನಿ, ಎನರ್ಜಿ ಇಲ್ಲ ಅಂದರೆ ನನಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂತ. ಆ ನೆಗೆಟಿವ್ ಥಾಟ್ ಮತ್ತು ಪಾಸಿಟಿವ್ ಥಾಟು ಯಾವ ನೆನಪುಗಳಿಂದ ಬರ್ತದೆ ಅಂತ ನಮಗೆ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾಕೆ ಅಂದರೆ, ನನ್ನ ನೆನಪುಗಳು ನನಗೆ ಮಾತ್ರ ಪೂರಕವಾಗಿರುತ್ತೆ, ಅದು ನನ್ನದ್ದೇ ಸ್ವತಃ ಆಗಿರುತ್ತೆ. ಅದು ಯಾವುದೇ ತಂದೆ ತಾಯಿದು ಅಥವಾ ಶಿಕ್ಷಕರದು ಅಥವಾ ನಮ್ಮ ಜೊತೆ ಇರುವಂಥ ಸಿಬ್ಲಿಂಗ್ಸ್ ಅಥವಾ ಕಸಿನ್ಸ್ಗಳದ್ದು ಆಗಿರಲ್ಲ. ಆ ಕಾರಣಕ್ಕೋಸ್ಕರ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಿಮ್ಮ ನೆನಪುಗಳು ಯಾವ್ಯಾವು, ಚಿಕ್ಕ ವಯಸ್ಸಿನಿಂದ ಯಾವ್ಯಾವ ನೆನಪುಗಳು ನಿಮಗೆ ಸಂತೋಷವನ್ನು ಕೊಟ್ಟವು, ಯಾವ್ಯಾವ ನೆನಪುಗಳು ನಿಮಗೆ ದುಃಖ, ಬೇಜಾರು, ಕಷ್ಟಗಳನ್ನು ಕೊಟ್ಟವು, ಯಾವ್ಯಾವ ನೆನಪುಗಳು ನಿಮಗೆ ಇನ್ನೊಬ್ಬ ವ್ಯಕ್ತಿಗಿಂತ ನೀವು ಕೀಳಿರಿಮೆ ಭಾವನೆಯನ್ನು ಸೃಷ್ಟಿಸಿದವು, ಆ ನೆನಪುಗಳನ್ನು ನೀವು ಮತ್ತೆ ನೆನಪು ಮಾಡಿಕೊಂಡು, ಆ ನೆನಪುಗಳು ಯಾಕೆ ಇದೇ ಥರ ಸಿಚುವೇಶನ್ಗಳನ್ನೇ ಕ್ರಿಯೇಟ್ ಮಾಡ್ತಾ ಇದೆ ಅಂತ
ನೀವು ಅನಲೈಸ್ ಮಾಡಬೇಕು. ಯಾಕೆ ಅಂದರೆ ಆ ನೆನಪುಗಳೆಲ್ಲ ಡೈರೆಕ್ಟಾಗಿ ನಿಮ್ಮ ನಂಬಿಕೆಗಳೇ ಆಗೋಗ್ಬಿಟ್ಟಿರ್ತವೆ. ಆ ಕಾರಣಕ್ಕೋಸ್ಕರ ಆ ನಂಬಿಕೆಗೆ ಹೋಗಿ ನಿಮ್ಮ ಸ್ಥಿತಿಗಳು, ಅದು ಹಣದ್ದಾಗಿರ್ಬೋದು, ಮನೆಯದಾಗಿರ್ಬೋದು, ಅಥವಾ ಮನದ್ದಾಗಿರ್ಬೋದು, ಈ ಎಲ್ಲ ಸ್ಥಿತಿಗಳನ್ನು ನಾನು ಇವಾಗ ಬದಲಾಯಿಸ್ತೀನಿ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಕ್ರಿಯೇಟ್ ಆಗಬೇಕು. ಯಾಕೆ ಅಂದರೆ ನಿಮ್ಮ ನೆನಪುಗಳು ಯಾವುದು ನಿಮ್ಮ ಕಂಟ್ರೋಲ್ ಇರಲಿಲ್ಲ. ಯಾಕೆ ಅಂದರೆ ಅದೆಲ್ಲದೂ ಕೂಡ ಎನ್ವಿರಾನ್ಮೆಂಟ್ ಬೇಸ್ ಆಗಿತ್ತು. ಎಲ್ಲ ಜನಗಳ ಅವರವರ ಅನುಭವಗಳ, ಅವರವರ ನಾಲೆಡ್ಜ್ಗಳ ಅನುಸಾರವಾಗಿ ನಿಮ್ಮನ್ನು ಟ್ರೀಟ್ ಮಾಡಿದ ಕಾರಣವಾಗಿ ಆ ಎಲ್ಲ ನೆನಪುಗಳು ನಿಮಗೆ ಕಹಿಯಾದರೂ ಆಗಿರ್ಬೋದು, ಇಲ್ಲ ಸಿಹಿ ಆದರೂ ಆಗಿರ್ಬೋದು. ಈ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಎರಡೂ ಇರಬೇಕು ಅಂತ ಹೇಳ್ತಾರೆ. ಆದರೆ ಬ್ರೈನ್ ಸೈಕಾಲಜಿಗೆ, ಬ್ರೈನ್ ಸೈನ್ಸಲ್ಲಿ ಸೈಕಾಲಜಿ ಅಂತ ಬಂದಾಗ ಎಲ್ಲರೂ ಸುಖವನ್ನೇ ಅಪೇಕ್ಷಿಸ್ತೀವಿ. ಆದರೆ ಬೇವೂ ಇರಲಿ ಅನ್ನೋ ಒಂದು ಭಾವನೆಯಿಂದ ನಮ್ಮ ಜೀವನದಲ್ಲಿ ನಮಗೆ ತುಂಬ ಕಷ್ಟ ಆಗ್ತಿದೆ. ಯಾಕೆ ಅಂದರೆ ನಾವು ನಮ್ಮ ಜೀವನದಲ್ಲಿ ಏನು ಬೇಕು ಅನ್ನೋದನ್ನು ನಿರ್ಧಾರ ಮಾಡೋಕ್ಕಾಗ್ತಾ ಇಲ್ಲ, ಬಿಕಾಸ್ ಆಫ್ ನನ್ನ ಓನ್ ನೆನಪುಗಳು ಹಾಗೂ ನನ್ನಲ್ಲಿರುವಂಥ ನಂಬಿಕೆಗಳು. ಈ ನಂಬಿಕೆಗಳನ್ನು ನಾವು ಬದಲಾಯಿಸ್ಕೋಬೇಕಪ್ಪ ಅಂತ ಹೇಳಿದ್ರೆ, ನನಗೆ ಯಾವ ಥರದ ವಾತಾವರಣ ಬೇಕು, ನಾನು ನನ್ನ ಮನಸ್ಥಿತಿನ ಯಾವ ಥರ ಇಟ್ಕೊಳ್ಬೇಕು ಅನ್ನೋ ಒಂದು ಸ್ವಯಂ ಚಿಂತನೆ ನಿಮ್ಮಲ್ಲಿ ಬರಬೇಕು. ಆ ಸ್ವಯಂ ಇಚ್ಛೆಯಿಂದ ನೀವೆಲ್ಲವನ್ನು ಬದಲಾಯಿಸ್ಕೊಳಕ್ಕೆ ಸಾಧ್ಯ ಇದೆ. ಇದರಿಂದ ಯಾರೋ ಗುರು ನನಗೆ ಬ್ಲೆಸ್ಸಿಂಗ್ ಮಾಡಿಲ್ಲ, ಯಾರೋ ನನಗೆ ದೇವರ ಆಶೀರ್ವಾದ ಮಾಡಿಲ್ಲ, ನಾನು ಇದನ್ನ ಬೇರೆ ಬೇರೆ ಥರನೇ ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ಯಾವುದು ವರ್ಕ್ ಆಗಲ್ಲ. ಆ ಕಾರಣಕ್ಕೋಸ್ಕರ ಒಂದು ಪೆನ್ನು ಪೇಪರ್ ತಗೊಂಡು ನಿಮ್ಮ ಭಾವನೆಗಳು ಯಾವೆಲ್ಲ ಪಾಸಿಟಿವ್ ಇದ್ದಾವೆ, ನಿಮ್ಮ ಆಲೋಚನೆಗಳು ಯಾವೆಲ್ಲ ಪಾಸಿಟಿವ್ ಇದ್ದಾವೆ, ನಿಮ್ಮ ನೆನಪುಗಳು ಯಾವೆಲ್ಲ ಪಾಸಿಟಿವ್ ಇದ್ದಾವೆ, ನಿಮ್ಮ ನಂಬಿಕೆಗಳು ಯಾವೆಲ್ಲ ಪಾಸಿಟಿವ್ ಇದ್ದಾವೆ ಅಂತ ನೀವು ಲಿಸ್ಟ್ ಔಟ್ ಮಾಡ್ಕೊಳ್ಳಿ ಒಂದು ಪೇಪರಲ್ಲಿ ಅಥವಾ ಒಂದು ಬುಕ್ಕಲ್ಲಿ. ಅದೇ ಥರ ಯಾವುದೆಲ್ಲ ನೆಗೆಟಿವ್ ಫೀಲಿಂಗ್ಸ್ ಇದೆ, ನೆಗೆಟಿವ್ ಥಾಟ್ಸ್ ಇದೆ, ಅದೇ ಥರ ನೆಗೆಟಿವ್ ನೆನಪುಗಳು ಹಾಗೂ ನಿಮ್ಮಲ್ಲಿರುವಂಥ ನೆಗೆಟಿವ್ ನಂಬಿಕೆಗಳು ಯಾವ್ಯಾವೆಲ್ಲ ಇದ್ದಾವೆ ಅಂತ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಅವಾಗ ನೀವೇ ನೋಡ್ಕೊಳ್ಳಿ ಯಾವ ನೆನಪುಗಳು ನನ್ನ ಜೀವನದ ಎಲ್ಲ ಸ್ಥಿತಿಗಳನ್ನು ಬದಲಾಯಿಸುತ್ತೆ ಅನ್ನೋ ಒಂದು ಕನ್ಕ್ಲೂಷನ್ಗೆ ನೀವೇ ಸ್ವತಃ ಬರ್ಬೋದು. ಬರೋಕ್ಕಾಗಿಲ್ಲ ಅಂತ ಆದಾಗ ನೀವು ಯೂನಿಕ್ ಟ್ರೂತನ್ನು ಯಾವಾಗ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಇದರಿಂದ ಇರುವಂತಹ ವ್ಯಕ್ತಿಗತವಾದಂಥ ವಿಚಾರಗಳನ್ನು 18 ಕಾನ್ಸೆಪ್ಟ್ಗಳ ಮೂಲಕ ತಿಳಿಸಿಕೊಡ್ತೀವಿ. ನಂತರ ನಿಮ್ಮ ಪ್ರತಿ ದಿನದ ಜೀವನ ಹೊಸ ಯುಗಾದಿನೇ ಆಗಿರುತ್ತೆ, ಅಂದರೆ ಪ್ರತಿದಿನ ಹೊಸ ವರ್ಷನೇ ಆಗಿರುತ್ತೆ ಅಂತ ನಾನು ನಿಮಗೆ 100% ಗ್ಯಾರಂಟಿ ಮಾಡ್ತೀನಿ. ಬಿಕಾಸ್ ನಾನು ಇದುವರೆಗೂ ಪ್ರತಿಯೊಬ್ಬ ವ್ಯಕ್ತಿಯ ಬ್ರೈನ್ ಮೆಕ್ಯಾನಿಸಮ್ ಮತ್ತು ಬ್ರೈನ್ ಪ್ಯಾಟರ್ನ್ನ ಫಿಂಗರ್ ಪ್ರಿಂಟ್ಸ್ ನೋಡಿ ಹೇಳೋದ್ರ ಮೂಲಕ ಒಂದು ಕಲೆಯನ್ನು ಕಲ್ತಿರ್ತೀನಿ. ಆ ಕಾರಣಕ್ಕಾಗಿ ನಾನು ಹೇಳ್ಕೊಟ್ಟಿರೋಂಥ ಟಿಪ್ಸ್ಗಳನ್ನ ಫಾಲೋ ಮಾಡಿ ಯಾವ್ಯಾವುದು ನಿಮಗೆ ಗೆಲ್ಲಿಸುತ್ತೆ ಅಂತ ನಿಮ್ಮ ಭಾವನೆಗೆ ಬರುತ್ತೆ, ಅದು ನಿಮ್ಮನ್ನು ಕಂಪಲ್ಸರಿಯಾಗಿ ಗೆಲ್ಲಿಸುತ್ತೆ. ಯಾವುದು ನಿಮ್ಮನ್ನು ಸೋಲಿಸ್ತಾ ಇದೆ, ನಿಮ್ಮನ್ನು ಕುಗ್ಗಿಸ್ತಾ ಇದೆ ಅನ್ನೋ ಭಾವನೆಗಳಿರುತ್ತೆ, ಇದು ನನ್ನದಲ್ಲ, ನನಗೆ ಸರಿಯಾಗಿರೋದೇ ಬೇಕು, ನನಗೆ ಕಷ್ಟ ಬೇಕು ಅಂತ ಯಾರು ಕೇಳ್ಕೊಳ್ಬೇಕಾಗಿಲ್ಲ, ನನಗೆ ಟಫ್ ಟೈಮ್ ಬೇಕು ಅಂತ ಯಾರು ಕೇಳ್ಕೊಬೇಕಾಗಿಲ್ಲ. ಅದರಿಂದ ನಾವು ಯಾರು ಬುದ್ಧಿ ಕಲಿತೀವಿ ಅಂತ ನನಗಂತೂ ಗೊತ್ತಿಲ್ಲ. ಹಾಗಿರಬೇಕಾದ್ರೆ ಬುದ್ಧಿ ಕಲಿಯುವಂಥ ಮೆದುಳುಗಳು ಇರ್ತವೆ ಆದಂಥ ಕೆಟ್ಟ ಘಟನೆಗಳಿಂದ. ಆದರೆ ಕೆಲವು ಮೆದುಳುಗಳಿಗೆ ಕೆಟ್ಟ ಘಟನೆಗಳಿಂದ ಬುದ್ಧಿ ಕಲಿಯುವಂಥ ಶಕ್ತಿ ಅವರಲ್ಲಿ ಇರಲ್ಲ. ಯಾಕೆ? ಅದು ಹುಟ್ಟಿನಿಂದ ಬಂದಿರುತ್ತೆ ಎಲ್ಲ ಶಕ್ತಿ, ಆದರೆ ವಾತಾವರಣದಲ್ಲಿ ಆ ಶಕ್ತಿ ಕುಂಠಿತವಾಗಿರೋದ್ರಿಂದ ಅವರು ಕಠಿಣ ಘಟನೆಗಳಿಂದ ಅಥವಾ ಯಾವುದೋ ಒಂದು ತಪ್ಪು ಘಟನೆಗಳಿಂದ ಅವ್ರು ಹೊರಗೆ ಬರಲಿಕ್ಕಾಗದೆ ಕಷ್ಟಪಡ್ತಾನೆ ಇರ್ತಾರೆ. ಹಾಗಾಗಿ ನೀವು ಇವತ್ತಿನಿಂದ ನಿಮ್ಮ ಭಾವನೆಗಳಿಗೆ ನೀವೇ ಸ್ಪಂದಿಸುವಂತಹ ಮಹಾನ್ ಪುರುಷ ಅಥವಾ ಪುರುಷಿಯಾಗಿ, ನಂತರ ನಿಮ್ಮ ಸುತ್ತಮುತ್ತಲಿರುವಂಥ ಎಲ್ಲರ ಭಾವನೆಗಳಿಗೆ ನೀವು ಸ್ಪಂದಿಸುವಂಥದ್ದಾಗಲಿ ಹಾಗೂ ಸಹಾಯ ಮಾಡುವಂಥದ್ದಾಗಲಿ. ಆಗ ನಿಮ್ಮ ಸುತ್ತಮುತ್ತಲಿರೋರೆಲ್ಲರೂ ಧೈರ್ಯವಾಗಿರ್ತಾರೆ, ನಿಮಗೆ ಹೊಸ ಹೊಸ ಅವಕಾಶಗಳು ಒದಗಿ ಬರುತ್ತೆ. ಆಗ ನಿಮ್ಮ ಜೀವನದ ಎಲ್ಲ ಸ್ಥಿತಿಗಳು ಬದಲಾಗುತ್ತೆ ಅಂತ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ನಾನು ಡಾಕ್ಟರ್ ಮುರಳಿ, fingerprint analyst, unique truth from Vijayanagara, Bangalore. Thank you so much.